ಲವ್ ಒಂದು ಹುಡುಗಿ ಕರ್ಕೊಂಬರೋದು ಅವ್ರನ್ನ ರೇಪ್ ಮಾಡೋದು ಹಾಳು ಮಾಡೋದು ಆ ದೃಷ್ಟಿಯಲ್ಲಿ ಲವ್ ಮಾಡ್ತಾರೆ ಹೊರತು ಬೇರೆ ಇಲ್ಲ. ಕಾಮದೃಷ್ಟಿ, ಒಳ್ಳೆ ದೃಷ್ಟಿ ಇಲ್ಲ. ಲವ್ ಅಂತೂ ಹೋದರೆ ಅದೇ ಹಾಳಾಗೋದು ಲೆಕ್ಕನೇ. ಅರೇಂಜ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಬದುಕ್ಬೋದು, ಅವನಪ್ಪ 4 ದಿವಸ ಇರ್ತೀನಿ ನಾವು ಅಂತ. ಲವ್ ಮಾಡ್ಕೊಂಡೋದ್ರೆ ನೀನಿಲ್ಲ ಇನ್ನೊಬ್ಬ, ನೀನಿಲ್ಲ ಅಂದರೆ ಇನ್ನೊಬ್ಳು ಅಂತ ಹೋಗ್ಬಿಡ್ತಾರೆ. ಒಬ್ಬೊಬ್ಬರು ಅದಕ್ಕೋಸ್ಕರ ಅಂತ ತ್ಯಾಗನೇ ಮಾಡವ್ರೆ, ಸಿಕ್ಕಿಲ್ಲ ಅಂದರೂ ತ್ಯಾಗ ಮಾಡಿ ಬಿಟ್ಟವ್ರೆ, ಅದಕ್ಕೆ ಲವ್ ಅಂತಾರೆ. ಇದಕ್ಕೆ ಮೋಸ್ಟ್ಲಿ ನನಗೆ ಕೇಳಿದ್ರೆ ಲವ್ ಅನ್ನಲ್ಲ, ಇದಕ್ಕೆ ಜಸ್ಟ್ ಟೈಮ್ ಪಾಸ್. ನನಗೂ ಆಯ್ತದೆ ನಿನಗೂ ಆಯ್ತದೆ, ಟೀನೇಜ್ ಎಂಜಾಯ್ಮೆಂಟ್. ಯಾರು ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾರೋ ಅವ್ರು ಮೇಲಕ್ಕೆ ಬರ್ತಾರೆ. ಸುಮ್ಮನೆ ಅವ್ನ ಮೇಲೆ ಲವ್ ಇಲ್ಲ, ನನಗೆ ಅಷ್ಟು ಸಂಬಳ ಬರುತ್ತೆ, ಈ ಸಂಬಳ ಎಲ್ಲಿ ಸಂಬಳ ಬರುತ್ತೆ, ಕರ್ಕೊಂಡು ಹೋಗ್ತಾನೆ, ಹುಡುಗಿನ ಹಾಳು ಮಾಡ್ತಾನೆ. ಆಮೇಲೆ ಅವರು ಅಯ್ಯೋ ನಾನು ಈ ಥರ ಆಗೋಯ್ತು. 20% ಅಂತೂ ಥ್ರೂ ಲವ್ ಇದ್ದೇ ಇರುತ್ತೆ ಸರ್, ಈಗಲೂ ಐತೆ. ಅದು ಲವ್ ಇಲ್ಲ ಅಂದರೆ ಬದುಕೋದು ಕಷ್ಟ ಆಗ್ಬಿಡುತ್ತೆ. ಲವ್ ಐತೆ. ಒಂದು 80% ಏನಾಗಿದೆ ಅಂದರೆ ಈಗ ನಾವು ನೋಡ್ತಾ ಇರೋದು ಕಲರ್ಫುಲ್ ದುನಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಲರ್ಫುಲ್ ದುಡ್ಡೇ, ಟೆಂಪರರಿ ನೋಡ್ತೀವಿ ನಾವು. ಎಲ್ಲ ಹುಡುಗಿರು ಬರೋರು ನಮ್ಮ ಜೊತೆಗೆ, ನಾವು ಅವ್ರನ್ನ ಕರ್ಕೊಂಡೋಗಿ ಅಕ್ಕ ತಂಗಿ ಸಮಾನವಾಗಿ ಅವರಿಗೆ ಕಾಫಿ ತಿಂಬಿಲಿ ಕೊಡ್ಸ್ಕೊಳ್ಳೋದು, ಮನೆ ಕರ್ಕೊಂಡು ಅವ್ರನ್ನ ಬಿಟ್ಟು ಬರೋದು. ಅವಾಗ ಹಲ್ಕ ಬುದ್ಧಿಗಳು ಯಾರಿಗೂ ಇರಲಿಲ್ಲ, ಕೆಟ್ಟ ಯೋಚನೆಗಳೇ ಇರಲಿಲ್ಲ. ಈಗಲೇ ಜಾಸ್ತಿ ಆಗ್ಬಿಟ್ಟಿದೆ. ಲವ್ ಮಾಡೋನು ಸ್ವಲ್ಪ ಯೋಚನೆ ಮಾಡಬೇಕು. ಅಪ್ಪ ಅಮ್ಮನಿಗೆ ಬಿಡ್ತಾಳೆ ಅಂತ ಏನು ಹೇಳಿದ್ಮೇಲೆ ನನಗೂ ಒಂದು ಸತಿ ಬಿಡ್ಬೋದು ಅಂತ ಅದು ಯೋಚನೆ ಮಾಡೋದು ಪ್ರಶ್ನೆ. ಲವ್ ಮ್ಯಾರೇಜ್ ಯಾರು ಬರ್ತಾರೆ ಸರ್? ಜೊತೆಲಿ ಅವ್ರ ಫ್ರೆಂಡ್ಸು ಬರಲ್ಲ, ಕಟ್ಕೊರೋದು ಎಂತಿ ಇರಲ್ಲ, ಎಲ್ಲ ಕಷ್ಟನೇ ಆಗ್ಬಿಡುತ್ತೆ. ಅವ್ರನ್ನ ತಾಯಿ ಸಮಾನ ನೋಡಬೇಕು, ದೇವ್ರ ಸಮಾನ ನೋಡಬೇಕು. ನಮ್ಮ ಮಕ್ಕಳನ್ನ ನಮ್ರತೆಯಿಂದ ಸೌಜನ್ಯದಿಂದ ಯಾರು ವರ್ತಿಸ್ತಾರೋ ಅವನು ಆಟೋಮೆಟಿಕ್ಕಾಗಿ ಸಮಾಜದಲ್ಲಿ ಮುಂದಕ್ಕೆ ಬರ್ತಾರೆ. ಆಗಿನ ಲವ್ ಎಲ್ಲ ಮಾಡಿರೋದು 8-10 ಮಕ್ಕಳು ಮಾಡ್ಕೊಂಡು ಈಗಲೂ ಜೀವನ ಮಾಡ್ತಾರೆ ಸರ್. ಈಗಲ ಮುದುಕಿ ಒಳ್ಳೆ ಲವ್ ಮಾಡ್ಕೊಂಡು ಅವ್ರ ಜೊತೆ, ಅವ್ರ ಮಕ್ಳ ಜೊತೆ, ಅವ್ರ ಮೊಮ್ಮಕ್ಳ ಜೊತೆ ಮಾಡ್ದವ್ರೆ. ಈಗಿನ ಲವ್ ಕಂಪೇರ್ ಮಾಡಿದ್ರೆ 1-2 ವರ್ಷ ಆಗಲ್ಲ, ಮಗುಗೆ 1 ವರ್ಷ ಇರುತ್ತೆ, ಕೋರ್ಟಲ್ಲಿ ಕೇಸ್ ಇರುತ್ತೆ. ಮಗು 1 ವರ್ಷ ಇರುತ್ತೆ, ಅವನು ಬಿಟ್ಟು ಹೋಗಿರ್ತಾನೆ, ಇವಳು ಬಿಟ್ಟು ಹೋಗಿರ್ತಾಳೆ, ಆ ಥರ ಇರುತ್ತೆ. ಆಗಿಂದ ಈಗ ಕಾಲ ಮಾಡಿದ್ರೆ ಆಕಾಶ ಭೂಮಿ. ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಈಗಿನ ಜನ್ರೇಷನ್ ಲವ್ಗೂ ಅಂದರೆ ಈ ಜನ್ರೇಷನಲ್ಲಿ ಲವ್ ಮ್ಯಾರೇಜ್ ಬೆಟರ್ ಅನ್ಸುತ್ತಾ, ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ಸುತ್ತಾ? ಸರ್ ಎರಡೂ ನೋಡಿದ್ರೆ ಕಷ್ಟನೇ. ಈ ಜನ್ರೇಷನ್ ಲೆಕ್ಕ ನೋಡಿದ್ರೆ ಲವ್ ಅಂತೂ ಹೋದರೆ ಅದೇ ಹಾಳಾಗೋದು ಲೆಕ್ಕನೇ. ಅರೇಂಜ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಬದುಕ್ಬೋದು, ಅವನಪ್ಪ 4 ದಿವಸ ಇರ್ತೀನಿ ನಾವು ಅಂತ. ಲವ್ ಮಾಡ್ಕೊಂಡೋದ್ರೆ ನೀನಿಲ್ಲ ಇನ್ನೊಬ್ಬ, ನೀನಿಲ್ಲ ಅಂದರೆ ಇನ್ನೊಬ್ಳು ಅಂತ ಹೋಗ್ಬಿಡ್ತಾಳೆ. ಇರೋದು ಆ ಜನ್ರೇಷನ್ ಹಂಗಿದೆಯಲ್ಲ ಸ್ವಲ್ಪ ಫುಲ್ ಫಾಸ್ಟು. ಹುಡುಗಿರಿಗೆ ಅಷ್ಟೇ, ಹುಡುಗರಿಗೂ ಅಷ್ಟೇ. ಯಾರನ್ನ ನಂಬಕ್ಕೆ ಕಷ್ಟ, ಯಾರನ್ನ ಯಾವತ್ತೂ ಹೇಳೋಕ್ಕಾಗಲ್ಲ. ಮನೇಲಿ ನಮ್ಮ ಮಾಡಿದ್ರೆ ಏನೋ ಕೇಳ್ಬೋದು ಮನೆಯವ್ರಿಗೆ, ನಮ್ಮ ತಂದೆ ತಾಯಿ ಏನು ಈ ಥರ ಮಾಡಿದ್ರ ನೀವು ಅಂತ. ನಾವೇ ಮಾಡ್ಕೋತೀವಿ ಅಂದರೆ 2 ದಿನ ಇರುತ್ತೆ, 4ನೇ ದಿನಕ್ಕೆ ಆಗಲ್ಲ. ಯಾರೋ ಒಂದು 100%ಅಲ್ಲಿ ಒಂದು 10-20% ಇದ್ದಾರೆ ಈಗಲೂ ಲವ್ ಮಾಡ್ಕೊಂಡು ಜೀವನ ಮಾಡೋರು. ಹಾಗಂತ ನಮ್ಮ ಲೈಫಲ್ಲಿ ಯಾರು ಆ ಥರ ಇದ್ದಿಲ್ಲ, ಆ ಥರ ನಾವಿಲ್ಲ. ಅರೇಂಜ್ ಮ್ಯಾರೇಜ್ ಬೆಸ್ಟ್. ಅಂದರೆ ಈ ಜನರಲ್ಲಿ ಟ್ರೂ ಲವ್ ಅನ್ನೋದು ವರ್ಕ್ ಆಗುತ್ತೆ ಸರ್. ಯಾಕಂದರೆ ಒಂದು 20% ನಡೆಯುತ್ತೆ, 80% ನಡೆಯಲ್ಲ. ಟ್ರೂ ಲವ್ ಅಂತ ಹೇಳಿದ್ರೆ ಒಂದು 20% ಎಲ್ಲೋ ಒಂದು ಕಾಳಜಿ ಇರುತ್ತೆ, ಲವ್ ಫೀಲಿಂಗ್ ಎಲ್ಲ ಇರುತ್ತೆ. ಹಾಗಂತ 100% ಈ ಕಾಲದಲ್ಲಿ ನಮಗೆ ತುಂಬ ಕಷ್ಟ ಸರ್. ನೀವು ಲವ್ ಏನಾದರೂ ಮಾಡಿದ್ಯಾ? ಇಲ್ಲ ಸರ್, ನಾವು ಲವ್ ಮಾಡಿಲ್ಲ. ಡೈರೆಕ್ಟ್ ಅರೇಂಜ್ ಮ್ಯಾರೇಜ್. ಹೊಂದಾಣಿಕೆ ಹೋಗ್ತಿದೆ ನಿಮಗೆ? ಅರೇಂಜ್ ಮ್ಯಾರೇಜಲ್ಲಿ ಏನಾದರೆ ನಮ್ಮ ದೊಡ್ಡವ್ರು ಕೇಳ್ಬೋದಲ್ಲ, ನೋಡಮ್ಮ ಈ ಥರ ಆಯಿತು, ಏನಿದ್ರು ನಮ್ಮ ತಾಯಿ ಇಲ್ಲ ತಂದೆ ಇಲ್ಲ ದೊಡ್ಡವರು ಇಲ್ಲ ಅವ್ರ ಕಡೆಯವರು ಕೂರಿಸಿ ಹೇಳ್ಬೋದು. ಲವ್ ಮ್ಯಾರೇಜ್ ಯಾರು ಬರ್ತಾರೆ ಸರ್? ಜೊತೆಲಿ ಅವ್ರ ಫ್ರೆಂಡ್ಸು ಬರಲ್ಲ, ಕಟ್ಕೊರೋದು ಎಂತಿ ಇರಲ್ಲ, ಎಲ್ಲ ಕಷ್ಟನೇ ಆಗ್ಬಿಡುತ್ತೆ. ಅದಕ್ಕಿಂತ ತುಂಬ ಅನುಭವಿಸಿ ನಾವು ನೋಡಿದ್ದೀನಿ. ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಕೋರ್ಟ್ ಕಚೇರಿ. ಅರೇಂಜ್ ಮ್ಯಾರೇಜಲ್ಲಿ ಅದರಲ್ಲಿ ಆಗಲ್ಲ. ಒಂದು 80% ಬದುಕೊಂಡು ಹೋಗ್ತಾರೆ, ಒಂದು 20% ಅದರಲ್ಲೂ ಇರುತ್ತೆ. ಈ ಕಾಲದಲ್ಲಿ ಎಲ್ಲ ಕಷ್ಟನೇ. ಇಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಹುಡುಗನಿಗೆ ಇರಬೇಕು, ಹುಡುಗಿರಿಗೆ ಇರಬೇಕು. ಆವಾಗಲೇ ನನ್ನ ಫ್ಯೂಚರ್ ಸರ್. ಈಗಿನ ಜನರೇಷನ್ ಹುಡುಗಿರು ಲವ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಇವಾಗ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಿದ್ರೆ, ಅರೇಂಜ್ ಮ್ಯಾರೇಜ್ ಆಗ್ಬೇಕಂದ್ರೆ ಹುಡುಗ ಇಷ್ಟೇ ಸಂಬಳ ತಗೋಬೇಕು, ಬ್ಯಾಕ್ಗ್ರೌಂಡ್ ಹಿಂಗ್ ಇರಬೇಕು, ನಾನು ಈ ತರ ನೋಡ್ಕೋಬೇಕು ಅಂತ ಹೇಳ್ತಾರೆ. ಏನನ್ಸುತ್ತೆ ನಿಮ್ಗೆ ಸರ್? ಅದು ಈಗ ನೋಡ್ಕೊಂಡು ಪರಿಸ್ಥಿತಿ ನೋಡ್ಕೊಂಡು ಬಟ್ಟೆ ಚಟ್ಟೆ ನೋಡ್ಕೊಂಡು ಕೇಳ್ತಾರೆ ಅಷ್ಟೇ. ಬಟ್ ಎಲ್ಲ ಹುಡುಗಿನೂ ಕೇಳಲ್ಲ ಆ ಥರ. ಏನಿದ್ರೂ ಒಳ್ಳೆ ಹುಡುಗ ಬೇಕು, ಹೆಂಗಿದ್ರು ಬದ್ಕೊಂಡು ಹೋಗ್ಬೇಕು. ಈಗ ಸುಮಾರು ಜನ ಇದ್ದಾರೆ, ಆ ಥರ ಲೆಕ್ಕ ಆಗಿದ್ರೆ ಮದುವೆನೇ ಯಾರು ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅದು ಯಾರೋ ಒಂದು ಸ್ವಲ್ಪ ಹುಡುಗಿರು ಕೇಳ್ತಾರೆ, ಯಾಕಂದರೆ ಕಾಲೇಜ್ಗಳು ಹೋಗ್ತಾರೆ ಬರ್ತಾರೆ, ಅದನ್ನ ನೋಡ್ತಾರಲ್ಲ, ಒಂದು ಡ್ರೆಸ್ಸಿಂಗು, ಒಂದು ಗಾಡಿ ಬಾಡಿ ಎಲ್ಲ ನೋಡಿಕೊಂಡು ಈ ಥರ ಬೇಕಂತ ಕೇಳ್ತಾರೆ. ಅದೊಂದು ಟೆಂಪರರಿ, ತಾತ್ಕಾಲಿಕೆಗೆ. ಪರ್ಮನೆಂಟಿಗೆ ಒಳ್ಳೆ ಹುಡುಗ ಬೇಕು, ಒಂದು ಒಳ್ಳೆ ಫ್ಯೂಚರ್ ಬೇಕು ಅಂತ ಕೇಳ್ತಾರೆ. ಮದುವೆ ಆಗಿ ಅಂದರೆ ಲವ್ ರಿಲೇಷನ್ಶಿಪ್ಪಲ್ಲಿ ನೆಮ್ಮದಿ ಆಗಿರ್ಬೇಕಂದ್ರೆ ಹಣ ಬೇಕು ಅಂತ ಗುಣ ಬೇಕು? ಗುಣ ಬೇಕು ಸರ್. ಹಣ ಯಾವಾಗ ಬೇಕಂದ್ರೂ ದುಡ್ಕೋಬೋದು. ಗುಣ ಇದ್ದರೆ ಹಣ ಯಾವಾಗಿಂದ್ರೂ ಬರ್ತಾನೆ ಇರುತ್ತೆ, ಖಾಲಿ ಅಂತ ಆಗಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಎರಡರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಡ್ಕೊಂಡು ಹೋದ್ರೆ ಎಲ್ಲೂ ಅವ್ರು ಖಾಲಿ ಆಗಲ್ಲ ಸರ್. ಯಾವ ಮೂಲೆಯಲ್ಲಿ ಹೋದ್ರೂ ಲವ್ ಮಾಡಿ ಆರಾಮಾಗಿ ಬದುಕ್ಬೋದು, ಅರೇಂಜ್ ಮ್ಯಾರೇಜ್ ಮಾಡಿದ್ರು ಆರಾಮಾಗಿ ಬದುಕ್ಬೋದು. ಬಟ್ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಈಗಿನ ಜನರೇಷನಲ್ಲಿ ಒಂದು ಹುಡುಗ
ಮಾಡ್ತಿದ್ದಾರೆ ಅಂತ ಹೆಂಗೆ ನೀವು ಫೈಂಡ್ ಮಾಡ್ತೀರಾ? ಸರ್ ಅದು ಎಲ್ಲ ನಂಬಕ್ಕಾಗಲ್ಲ ನೋಡೋ, ಸುಮ್ಮನೆ ಫೇಕ್ ಅಂತೀವಿ ನಾವು. ಬಟ್ ಅವ್ರು ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಇರುತ್ತೆ ನಮ್ಗೆ ಗೊತ್ತಿರಲ್ಲ. 20% ಅಂತೂ ಥ್ರೂ ಲವ್ ಇದ್ದೇ ಇರುತ್ತೆ ಸರ್. ಈಗಲೂ ಐತೆ. ಅದು ಲವ್ ಇಲ್ಲ ಅಂದರೆ ಬತ್ತದ ಕಷ್ಟ ಆಗ್ಬಿಡುತ್ತೆ. ಲವ್ ಐತೆ. ಒಂದು 80% ಏನಾಗಿದೆ ಅಂದರೆ, ಈಗ ನಾವು ನೋಡ್ತಾ ಇರೋದು ಕಲರ್ಫುಲ್ ದುನಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಕಲರ್ಫುಲ್ ದುಡ್ಡೆ ಟೆಂಪರರಿ ನೋಡ್ತೀವಿ ನಾವು. ಅದಕ್ಕೆ ನಮಗೆಲ್ಲ ಟೆಂಪರರಿನೇ ಕಾಣಿಸುತ್ತೆ. ಬಟ್ ಥ್ರೂ ಲವ್ ಈಗಲೂ ಐತೆ. ಬಟ್ ನಾವು ಮಾಡಿಲ್ಲ, ಹಾಗಂತ ನಮ್ಗಿಲ್ಲ ಅಂತೆಲ್ಲ ಐತೆ, ಖಂಡಿತ ಐತೆ. ಅದೆಲ್ಲ ಮಾಡ್ತಾರೆ ಒಂದು 20%. ಈಗ ನಿಜವಾಗ್ಲೂ ಹೋಯ್ತಾ ಇದ್ರೆ ನಂಬಕ್ಕಾಗಲ್ಲ ಥ್ರೂ ಲವ್ ಇರುತ್ತಾ ಅದು ಫೇಕ್ ಲವ್ ಅಂತ. ಬಟ್ ನೋಡ್ರೆ ಅದು ಇದ್ದೇ ಇರುತ್ತೆ, ಆ ಥರ ಇರುತ್ತೆ. ಕಂಪೇರಿಟಿವ್ಲಿ ಓಲ್ಡ್ ಜನರೇಷನ್ ನೋಡಿದ್ರೆ ಆಗಿನ ಲವ್ ಎಷ್ಟು? ಆಗಿನ ಲವ್ ಎಲ್ಲ ಮಾಡಿರೋದು 8-10 ಮಕ್ಕಳು ಮಾಡ್ಕೊಂಡು ಈಗಲೂ ಜೀವನ ಮಾಡ್ತಾರೆ ಸರ್. ಈಗಲೂ ಮುದುಕಿ ಒಳ್ಳೆ ಲವ್ ಮಾಡ್ಕೊಂಡು ಅವ್ರ ಜೊತೆ, ಅವ್ರ ಮಕ್ಳ ಜೊತೆ, ಅವ್ರ ಮೊಮ್ಮಕ್ಳ ಜೊತೆ ಮಾಡ್ದವ್ರೆ. ಈಗಿನ ಲವ್ ಕಂಪೇರ್ ಮಾಡಿದ್ರೆ 1-2 ವರ್ಷ ಆಗಲ್ಲ, ಮಗುಗೆ 1 ವರ್ಷ ಇರುತ್ತೆ, ಕೋರ್ಟಲ್ಲಿ ಕೇಸ್ ಇರುತ್ತೆ. ಮಗು 1 ವರ್ಷ ಇರುತ್ತೆ, ಅವನು ಬಿಟ್ಟು ಹೋಗಿರ್ತಾನೆ, ಇವಳು ಬಿಟ್ಟು ಹೋಗಿರ್ತಾಳೆ, ಆ ಥರ ಇರುತ್ತೆ. ಆಗಿಂದ ಈಗ ಕಾಲ ಮಾಡಿದ್ರೆ ಆಕಾಶ ಭೂಮಿ ಹಂಗೆ. ಆಗಿನ ಜರ್ನಿ ಬೆಟ್ರ್ ಇತ್ತು, ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಥರ ಇತ್ತು. ಈಗ ಎಲ್ಲ ಏನಿಲ್ಲ, ಎಲ್ಲ ಕಷ್ಟನೇ ಸರ್. ಹಿಂದಿನ ಕಾಲದಲ್ಲಿ ಪ್ರೀತಿ ಮಾಡಿ ಲವ್ ಮಾಡಿದ್ರೆ ಅವಾಗ ಅರ್ಥ ಆಯಿತು, ಭಯ ಬೀಳೋರು ಎಂತ ದೊಡ್ಡವ್ರಿಗೆ ಇವ್ರಿಗೆಲ್ಲ. ಈಗೇನಾಗಿದೆ, ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋದು ಅವ್ನು ಯಾವ ಜಾತಿಯವರೋ ಯಾರಾಗಲಿ ಪ್ರೀತಿ ಸುಳ್ಳು ಹೇಳೋದು, ಪ್ರೀತಿ ಮಾಡೋದು, ಲವ್ ಮಾಡೋದು, ದುಡ್ಡಿಸ್ಕೊಳ್ಳೋದು, ನಿಂಗೆ ಹಂಗೆ ಮಾಡಿಬಿಡ್ತೀನಿ ಕಣೋ, ಹಿಂಗೆ ಮಾಡಿಬಿಡ್ತೀನಿ ಎದುರಿಸೋದು. ಹೆಂಗಸರು ಗಂಡಸರು ಬಂದು ಹುಡುಗಿರಿಗೆ ಎದುರಿಸೋದು ಏನಂತ, ನೀನು ತೊಗೊಂಡು ನಿನ್ನ ಹೆಸರು ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ, ನಿಂದು ರೆಕಾರ್ಡ್ ಮಾಡ್ತೀನಿ ನೋಡಿ, ಇದರಲ್ಲಿ ರೆಕಾರ್ಡ್ ಆಗಿದೆ, ಇದೆಲ್ಲ ಹೊರ ಬಿಡ್ತೀನಿ ಅಂತ ಹೇಳೋದು. ಪಾಪ ಅವ್ಳು ಭಯ ಬೀಳ್ತಾಳೆ, ಅವ್ಳು ಕರ್ಕೊಂಡೋಗಿ ರೇಪ್ ಮಾಡೋದು, ಗೊತ್ತಾಯ್ತಾ. ಅವ್ರಿಗೆ ಇಲ್ಲದೆ ಇರೋದೆಲ್ಲ ಸುಳ್ಳು ಹೇಳೋದು, ನಾನು ಅಂಥವನು, ನನಗಿಂತ ಗಂಡ, ನನಗೆ ಆ ಸಂಬಳ ಬರ್ತೀನಿ ಸರ್. ಆಮೇಲೆ ಅವ್ಳಿಗೆ ಮಜಾ ಮಾಡೋದು, ಅದಾದಮೇಲೆ ಸುಳ್ಳು ಹೇಳೋದು, ಜಾಸ್ತಿ ಮಾಡಿ ಸಾಯಿಸ್ಬಿಡ್ತೀನಿ ಅನ್ನೋದು. ಅವ್ರು ಹೆದರ್ಕೊಂಡು ಪಾಪ ತಂದೆ ತಾಯಿಗೆ ಹೋಗಿ ಹೇಳ್ತಾರೆ. ನಡೀತಾ ಇದೆ ಇವಾಗೆಲ್ಲ, ಬರೀ ಮೋಸನೇ. ಪ್ರೀತಿ ಅನ್ನೋದೆಲ್ಲ ಹೋಯ್ತು. ಯಾರು ತಂದೆ ತಾಯಿ ಮಾತು ಕೇಳ್ಕೊಂಡು ಮದುವೆ ಮಾಡ್ಕೊಳ್ತಾರೆ, ಅದು ಸ್ಟ್ಯಾಂಡರ್ಡು. ಇವಾಗ ಮಾಡ್ತಾರಲ್ಲ ಲವ್ ಮ್ಯಾರೇಜ್ಗಳು, ಅದು ಯಾವುದೂ ಸ್ಟ್ಯಾಂಡರ್ಡ್ ಆಗೋಲ್ಲ, ಯಾವುದೂ ಉಳಿಯೋಲ್ಲ. ತಂದೆ ತಾಯಿ ಯಾರು ಬೆಲೆ ಕೊಟ್ಟು ಮದುವೆ ಮಾಡ್ಕೊಳ್ತಾರೋ ಅದು ಪರ್ಮನೆಂಟ್. ಯಾಕಂದರೆ ಅದ್ರಲ್ಲಿ ಅರ್ಥ ಇರುತ್ತೆ, ಏನಪ್ಪ ನಮ್ಮ ಹಾಕಿ ತಂದೆ ತಾಯಿಗಳು ಅವ್ರು ಯಾವತ್ತೂ ಮೋಸ ಮಾಡೋಲ್ಲ. ಇವ್ರು ಯಾವನೋ ಬರ್ತಾನೆ, ಅವಳು ಯಾವಳೋ ಬಂದು ಸುಳ್ಳು ಹೇಳಿ, ಮೊನ್ನೆ ಒಬ್ಳು ಯಾರೋ 2 ಕೋಟಿ 3 ಕೋಟಿ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಮೋಸ ಮಾಡಿಬಿಟ್ಟು ಪಾಪ ಅವ್ನು ನೇಣಾಕೊಂಡು ಸತ್ತೋಗ್ಬಿಟ್ಟ, ಮೋಸ ಮಾಡಿಬಿಟ್ಟು. ಈಗೇನಾಗಿದೆ, ಹುಡುಗಿಯರನ್ನ ಹೆಂಗಸರನ್ನಾಗಲಿ ಗಂಡಸರನ್ನಾಗಲಿ ಯಾರೂ ನಂಬಂಗಿಲ್ಲ. ಆ ಪರಿಸ್ಥಿತಿ ಸೊಸೈಟಿ ನಡೀತಾ ಇದೆ ಇವತ್ತು. ನಮ್ಮ ಕಾಲದಲ್ಲಿ ಮೋಸ ಒಂದೇ ಇರಲಿಲ್ಲ. ಆಗ ನಾವೆಲ್ಲ ಹುಡುಗರು ಇವಾಗ ನಮಗೆ 78 ವರ್ಷ, ಆವಾಗ ನಾವೆಲ್ಲ ಹುಡುಗರು, ಆವಾಗ ಭಯ ಬೀಳೋರು. ಪ್ರೀತಿ ಲವ್ ಇವು ಏನಿಲ್ಲ ಅವಾಗಲ್ಲ. ಮಾಡೇ ಇಲ್ಲ. ನಮ್ಮ ಶ್ರೀಮತಿಯನ್ನು ಕಟ್ಕೊಂಡಿದ್ದೀವಿ, ಪರ್ಮನೆಂಟಾಗಿದ್ದೀವಿ ಅವ್ರ ಜೊತೆಯಲ್ಲೇ. ಇವತ್ತು ಯಾರು ಹುಡುಗಿರು ಬಂದರೆ ಆಯ್ತಮ್ಮ ನನ್ನ ಮಗಳ ಥರ ಮಾಡ್ತೀವಿ, ನಾವೆಲ್ಲ ಹೋಗೋಲ್ಲ. ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ, ಅದು ಕೊಡ್ತೀವಿ ಅಂತಾರೆ, ಸಮಾಜದಲ್ಲಿ ಹೆದರ್ಸ್ತಾರೆ. ಯಾಕೆ ಬೇಕಾವಲ್ಲ ಮರ್ಯಾದೆ? ಈಗಿನ ಕಾಲದಲ್ಲಿ ನೋಡಿ, ಮೊನ್ನೆ ಹುಡುಗರೆಲ್ಲ ಈಗ ಹಾಳಾಗಿ ಹೋಗ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಆಗಲ್ಲ. ಭಯ, ಭಕ್ತಿ, ಗುರುಗಳಿಗೆ ಭಯ ಬೀಳೋರು, ತಂದೆ ತಾಯಿಗಳನ್ನ ಭಯ ಬೀಳೋರು, ಎಲ್ಲರೂ ಭಯ. ಈಗ ಅವೆಲ್ಲ ಮಾನ ಮರ್ಯಾದೆ ಏನೂ ಇಲ್ಲ. ಇವಾಗಿನ ಜನರೇಷನ್ ಹುಡುಗರಿಗೆ ಪ್ರೀತಿ ಅಂದರೆ ಯಾವ ದೃಷ್ಟಿ? ಪ್ರೀತಿ ಅಂದರೆ ಬರೀ ಲವ್ ಮಾಡೋಕ್ಕೆ. ಹೆಂಗಸು ಹುಡುಗಿ ಲವ್ ಅಂದರೆ ಹುಡುಗಿ ಕರ್ಕೊಂಬರೋದು, ಅವ್ರನ್ನ ರೇಪ್ ಮಾಡೋದು, ಹಾಳು ಮಾಡೋದು, ಆ ದೃಷ್ಟಿಲಿ ಲವ್ ಮಾಡ್ತಾರೆ ಹೊರತು ಬೇರೆ ಏನಿಲ್ಲ. ಕಾಮದೃಷ್ಟಿ, ಒಳ್ಳೆ ದೃಷ್ಟಿ ಇಲ್ಲ. ಒಳ್ಳೆ ದೃಷ್ಟಿ ಇದ್ದರೆ ತಂದೆ ತಾಯಿ ಮಾತು ಕೇಳ್ತಾರೆ. ಕೆಲವರು ಏನು ಹೇಳ್ತಾರೆ, ನಮ್ಮ ತಂದೆ ತಾಯಿ ಹೇಗೆ ಹೇಳ್ತಾರೆ ಹಾಗೆ ನಾವು. ಇಲ್ಲದೆ ಇವಾಗ ಗೌರವನೇ ಇಲ್ಲ. ಇವಾಗ ಅದೇ ಹೇಳಿದಲ್ಲ, ಹೆಣ್ಣು ಹೆಂಗೆ ಮಕ್ಕಳು ತೊಗೊಂಡೋಗಿ ಗಂಡಸರು ಹಾಳು ಮಾಡ್ತಾರೆ, ಗಂಡಸರು ತೊಗೊಂಡು ಹೆಂಗಸರು ಹಾಳು ಮಾಡ್ತಾರೆ. ಈಗ ಆ ಥರ ಆಗ್ಬಿಟ್ಟಿಲ್ಲ. ಈಗ ಅದೇ ಹೇಳಿದಲ್ಲ, ಯಾರು ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾರೋ ಅವ್ರು ಮೇಲಕ್ಕೆ ಬರ್ತಾರೆ. ಸುಮ್ಮನೆ ಅವ್ನು ಮಾಡಲ್ಲವು ಇಲ್ಲವು, ನನಗೆ ಅಷ್ಟು ಸಂಬಳ ಬರುತ್ತೆ, ಈ ಸಂಬಳ ಎಲ್ಲಿ ಸಂಬಳ ಬರುತ್ತೆ, ಕರ್ಕೊಂಡು ಹೋಗ್ತಾನೆ, ಹುಡುಗಿರು ಹಾಳು ಮಾಡ್ತಾನೆ. ಆಮೇಲೆ ಅವರು ಅಯ್ಯೋ ನಾನು ಈ ಥರ ಆಗೋಯ್ತು. ಈಗ ಮನೆ ಚಿಕ್ಕಮಗಳೂರಲ್ಲಿ ಹಾಸನದಲ್ಲೆಲ್ಲ ಕೊಲೆ ಆಗಿದೆ. ಇವನು ಪ್ರಜ್ವಲ್ ಅಂತ, ಈಗ ಅವನು ಇನ್ನೂ ಜೈಲಲ್ಲೇ ಇದ್ದಾನೆ. ಯಾಕೆ ಇವಾಗ ಈಗಿನ ಜನರೇಷನ್ ಹುಡುಗಿರು ಗಂಡಂಗೆ ಸಂಬಳ ಅಷ್ಟು ಬರಬೇಕು ಮದುವೆ ಹುಡುಗಿಗೆ ಅಂತಾರೆ, ಅಂತ ಹುಡುಗಿರಿಗೆಲ್ಲ ಏನು ಹೇಳ್ತೀರಾ? ಅವ್ರು ಬೇಕು ದುರಾಂಕಾರ ತೋರಿಸೋದಕ್ಕೆ. ಹೋಟ್ಲಿಗೆ ಹೋಗ್ತಾರೆ, ದೋಸೆ ಎಷ್ಟಪ್ಪ? 80 ರೂಪಾಯಿ. 80 ರೂಪಾಯಿ ಕೊಡು. ಅದನ್ನು ಶೋಕಿ ಮಾಡೋದು, ಜನಗಳ ಮುಂದೆ ಶೋಕಿ. ನನ್ನ ಗಂಡಂಗೆ ಅಷ್ಟು ಬರುತ್ತೆ, ಸುಳ್ಳು ಎಲ್ಲ ಹೇಳೋದು. ಆಮೇಲೆ ಹುಡುಗಿ ಮದುವೆ ಆಗಿ ನೆಮ್ಮದಿಯಾಗಿರ್ಬೇಕಂದ್ರೆ ಏನೇನೆಲ್ಲ ಬಯಸ್ಬೋದು? ಒಂದು ಹುಡುಗಿ ನೆಮ್ಮದಿ ಆಗಬೇಕಂದ್ರೆ ಅವ್ರ ತಂದೆ ತಾಯಿಗಳು ಚೆನ್ನಾಗಿರಬೇಕು. ಹುಡುಗಿಗೆ ಇಷ್ಟಪಟ್ಟಿದ್ದನ್ನು ಕೊಡಿಸಿ, ಪಾಪ ಇಲ್ಲಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ, ಆ ಹುಡುಗಿ ಬೈಯೋದು ಮಾಡೋದು ಮಾಡಬಾರ್ದು. ಸೌಜನ್ಯವಾಗಿ ಪ್ರೀತಿಯಿಂದ ನಮ್ರತೆಯಿಂದ ಮಾಡಿದ್ರೆ ಆ ಹುಡುಗಿ ಅವನ ಜೊತೆಲಿ ಇರ್ತಾಳೆ. ಸಂಬಳ ಕಡಿಮೆ ತೊಗೊಂಡು ಸಂಸಾರ ಇರಬೇಕು. ಸಂಸಾರ ಚೆನ್ನಾಗಿ ಮಾಡ್ಕೊಂಡಿರೋಣ. ಸಂಬಳ ಯಾವುದು ಬೇಡ ನಮಗೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಅವನಿಗೆ ಇವಳು ಹೊಡೆಯೋದು, ಇವಳು ಅವ್ನಿಗೆ ಹೊಡೆಯೋದು, ಅವಳು ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಏನಾಗುತ್ತೆ, ಉದ್ಧಾರ ಆಗೋಲ್ಲ, ಸಂಸಾರ ಹಾಳಾಗೋಗುತ್ತೆ. ಅದಕ್ಕೆ ತಂದೆ ತಾಯಿ ಮಾತಿಗೆ ಸಮಾಜಕ್ಕೆ ಯಾರು ಹೆದರು ಬಾಳ್ತಾರೆ ಅವ್ರ ಮೇಲೆ ಬರ್ತಾರೆ. ಇದು ನನ್ನ ಅನಿಸಿಕೆ. ಖಂಡಿತ ಯಾರು ಬಂದು ನಾನು ಹಂಗೆ ಹೇಳ್ತೀನಿ. ನಾನು ಮದುವೆ ಮಾಡಿದ್ದು 8 ಜನ ಹುಡುಗಿರಿಗೆ ತಂದೆ ತಾಯಿ ಅವ್ರ ಕರ್ಕೊಂಬಂದು ಮಾಡಿದ್ದೀನಿ. ನಾನು ಕಾಲೇಜ್ ಲೆಕ್ಚರರು ಎಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ.
ನಿಮ್ಮ ಲೆಕ್ಚರರ್ ಅಂತಿರಲ್ಲ, ಅವಾಗ ಹೆಂಗಿತ್ತು ಕಾಲೇಜಲ್ಲಿ? ಫಸ್ಟ್ ಕ್ಲಾಸ್ ಭಯ ಬೀಳೋ. ನಾನು ಓದಿದ್ದೀನಲ್ಲ, ಮಾಸ್ಟ್ರು ಹೇಳಿದಂಗೆ ಅವಾಗ ಅಂತ ಮೇಸ್ಟ್ಗಳಿದ್ರು ಚೆನ್ನಾಗಿ ಪಾಠ. ಇವಾಗ ಅವರಿಗೆ ಬರಲ್ಲ ಇಂಗ್ಲೀಷು, ಕನ್ನಡನೂ ಬರಲ್ಲ, ಇಂಗ್ಲೀಷ್ ಗ್ರಾಮರೇ ಬರಲ್ಲ ಯಾರಿಗೂ. ಅಂಥ ಮೇಸ್ಟ್ಗಳಿದ್ದಾರೆ. ನಮ್ಮ ಕಾಲದಲ್ಲಿ ಹಂಗಲ್ಲ, ಮೇಸ್ಟ್ಗಳು ಅಂದರೆ ದೇವ್ರ ಥರ ಎಲ್ಲ ಹೇಳ್ಕೊಡೋದು ಗ್ರಾಮರ್ ನಮಗೆ. ಹಾಗೆ ಹೀಗೆ ಈಗ ಅಕ್ಷರ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇಂದೇ ಗೊತ್ತಿಲ್ಲ, ಕಾ ಅಂದರೆ ಗೊತ್ತಿಲ್ಲ, ಕಾ ದೀರ್ಘ ಅಂದರೆ ಗೊತ್ತಿಲ್ಲ, ಕಾಯಿ ಕೇಳಿದ್ರೆ ಗೊತ್ತಿಲ್ಲ. ಸರ್ವಿಸಲ್ಲಿ ಇದ್ದಾಗ ಹುಡುಗಿರು ಹೆಂಗಿದ್ರು? ಫಸ್ಟ್ ನಮ್ಮ ಎಲ್ಲ ಹುಡುಗಿರು ಬರೋರು ನಮ್ಮ ಜೊತೆಗೆ. ನಾವು ಅವರೆಲ್ಲ ಕರ್ಕೊಂಡೋಗಿ ಅಕ್ಕ ತಂದು ಸಮಾನವಾಗಿ ಅವರಿಗೆ ಕಾಫಿ ತಿಂಬಿಲಿ ಕೊಡಿಸ್ಕೊಳ್ಳೋದು, ಮನೆ ಕರ್ಕೊಂಡು ಅವ್ರನ್ನ ಬಿಟ್ಟು ಬರೋದು. ಅವಾಗ ಹಲ್ಕ ಬುದ್ಧಿಗಳು ಯಾರಲ್ಲೂ ಇರಲಿಲ್ಲ, ಕೆಟ್ಟ ಯೋಚನೆಗಳೇ ಇರಲಿಲ್ಲ. ಈಗಲೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅರೇಂಜ್ ಮಾಡೋದು ಯಾವತ್ತೂ ಒಳ್ಳೆಯದು. ತುಂಬ ಅರೇಂಜ್ ಮ್ಯಾರೇಜ್ ಆಗಿರೋರು ಡಿವೋರ್ಸ್ ಆಗ್ತದೆ ಕೆಲವರು. ಅದು ಯಾವತ್ತು ಒಂದು ತಿಳ್ಕೊಳ್ಳಿ, ಅರೇಂಜ್ ಮ್ಯಾರೇಜ್ನಲ್ಲಿ ಯಾವುದೋ ಅಪರೂಪಕ್ಕೆ ಒಂದು ಆಗುತ್ತೆ ಅಷ್ಟೇ ಹೊರತು ಅದು ವೈಮನಸ್ಸು ಇರುತ್ತೆ, ಇಲ್ಲ ಅವ್ರ ತಂದೆ ತಾಯಿ ಏನಾಗಿರುತ್ತೆ ಇದಾಗುತ್ತೆ. ಹಾಗಾಗಿ ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ. 100ಕ್ಕೆ 1 ಆಗ್ಬೋದು, 100ಕ್ಕೆ 99 ಒಳ್ಳೆಯದೇ ಆಗಿರುತ್ತೆ. ಈಗ ನೋಡಿ, ನಾನು ನಮ್ಮ ತಮ್ಮಂದಿರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸ್ನೇಹಿತರು, ಇವಾಗ ನೋಡಿ ಸುತ್ತಮುತ್ತ ಅಂಗಡಿಗಳೆಲ್ಲ ಇದ್ದಾರೆ, ಅವರೆಲ್ಲ ಒಳ್ಳೆ ಫ್ಯಾಮಿಲಿ. ನಾನು ಇವಾಗ ನೋಡಿ 78 ವರ್ಷ, ನನಗೆ ಮದುವೆ ಆಗಿ 46 ವರ್ಷ ಆಯಿತು. ಸುಖವಾಗಿದ್ದೀವಲ್ಲ, ಗಂಜಿನೋ ನೀರೋ ಕುಡ್ಕೊಂಡು ಆರಾಮಾಗಿದ್ದೀವಿ ಗಂಡ ಹೆಂಡತಿ. ಅದು ಮುಖ್ಯ. ಅವ್ರನ್ನ ತಾಯಿ ಸಮಾನ ನೋಡಬೇಕು, ದೇವ್ರ ಸಮಾನ ನೋಡಬೇಕು ನಮ್ಮ ಮಕ್ಕಳನ್ನ. ಆತ ಅವಳಿಗೆ ಹೊಡೆಯೋದು ಬಡಿಯೋದು ಅವೆಲ್ಲ ಮಾಡಬಾರ್ದು. ನಮ್ರತೆಯಿಂದ ಸೌಜನ್ಯದಿಂದ ಯಾರು ವರ್ತಿಸ್ತಾರೋ ಅವನು ಆಟೋಮೆಟಿಕ್ಕಾಗಿ ಸಮಾಜದಲ್ಲಿ ಮುಂದಕ್ಕೆ ಬರ್ತಾನೆ. ಇದು ಚೆನ್ನಾಗಿರುತ್ತೆ. ಇದು ನನ್ನ ಅನಿಸಿಕೆ. ಈಗಿನ ಜನ್ರೇಷನ್ ನೋಡ್ತಾ ಇದ್ರೆ ಲವ್ ಮ್ಯಾರೇಜ್ ಬೆಟರ್ ಅನ್ಸುತ್ತೆ, ಅರೇಂಜ್ ಮ್ಯಾರೇಜ್ ಬೆಟರ್ ಅನಿಸುತ್ತೆ. ಅಂದರೆ ಲವ್ ಮಾಡೋರಿಗೆ ತಕ್ಷಣಕ್ಕೆ ಒಳ್ಳೇದು ಕಾಣಿಸುತ್ತೆ, ಆಮೇಲೆ ಅದ್ರದ್ದು ಒಳ್ಳೇದಾ ಇಲ್ಲ ಕೆಟ್ಟದಾ, ನಾವು ಹೋಗಿರೋ ದಾರಿ ತಪ್ಪುದಾ ಇಲ್ಲ ಒಳ್ಳೇದಾ ಅಂತ ಆಮೇಲೆ ಗೊತ್ತಾಯ್ತದೆ. ಅಂತ ಲವ್ ಮ್ಯಾಟ್ರ್ ಅಂತ ಏನು ಅಷ್ಟೊಂದು ಇದಿಲ್ಲ ಸರ್. ಅಂದರೆ ಅರೇಂಜಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ನಾವು ಹೆಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆ ಥರ ಲೈಫ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲವ್ ಮಾಡ್ಕೊಂಡ್ರೆ ನಾವು ಒಂದು ಗುಲಾಮಾಗಿ ಲೈಫ್ ಮಾಡೋ ಥರ ಇರ್ತದೆ ಅಷ್ಟೇ. ಅರೇಂಜ್ ಮ್ಯಾರೇಜ್ ಬೆಟರ್ ಅಂತೀರಾ ನೀವು? ಅರೇಂಜ್ ಮ್ಯಾರೇಜ್ ಬೆಟ್ರ್ ಸರ್. ಅದೇ ಅರೇಂಜ್ ಮ್ಯಾರೇಜ್ಗಳು ಡಿವೋರ್ಸ್ ಆಗ್ತಾ ಇದೆ, ದೂರ ಆಗ್ತಾ ಇದ್ದಾರೆ. ಹೌದು ಸರ್. ಅದು ಒಂದು ಲವ್ ಅಂತ ಹೇಳಿದ್ರೆ ಲವ್ ಸ್ವಲ್ಪ ಬರೋದಕ್ಕೆ ಲವ್ ಅಂತಾರೆ. ಅದು ಏಕ್ದಮ್ಮಾಗಿ ಬಂದು ಏಕ್ದಮ್ಮಾಗಿ ಹೊಂಟೈತದೆ ಅಲ್ವಾ. ಒಂದೊಂದು ತೊಟ್ಟು ಇಳಿದ್ರೂ ನೀರು ಅದಕ್ಕೆ ಕಲ್ಲಿಗೆ ಒಂದು ಹೋಲ್ ಬೀಳುತ್ತಂತೆ. ಅಂಥ ಟೈಮಲ್ಲಿ ಈಗ ಮಳೆನೇ ಬಿದ್ದೋದ್ರೆ ಅದಕ್ಕೆಲ್ಲ ಏನು ಇದಿಲ್ವಲ್ಲ. ಮಳೆನೇ ಬಿದ್ದರೂ ಅದಕ್ಕೇನಾಗಲ್ಲ. ಒಂದೊಂದು ಸುತ್ತ ಬಿಡಲಿ ಅದಕ್ಕೆ ಒಂಥರ ಇದು. ಆ ಥರ ನಾವು ಅರೇಂಜ್ ಮ್ಯಾರೇಜ್ ಮಾಡಿಕೊಂಡು ಅವ್ರಿಗೆ ನಾವು ತಿಳ್ಕೊಂಡು ಒಂದು ಸ್ವಲ್ಪ ಹೋಗ್ತಾಯಿದ್ರೆ ಜೀವನ ಪೂರ್ತಿ ಅವ್ರು ನಮ್ಗೆ ಮರೆಯೋಕ್ಕಾಗಲ್ಲ, ನಾವು ಅವ್ರಿಗೆ ಮರೆಯೋಕ್ಕೆ ಹೋಗಲ್ಲ. ಹಂಗಂತ ಇರ್ತದೆ. ಕಂಪೇರಿಟಿವ್ ನೀವು ಕಂಪೇರ್ ಮಾಡೋದ್ರೆ ಆಗಿನ ಜನ್ರೇಷನ್ ಲವ್ಗೂ ಈಗಿನ ಜನ್ರೇಷನ್ ಲವ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? ಯಾವ್ದು ಬೆಟರ್ ಅಂತ? ಆಗಿನ ಜನ್ರೇಷನ್ ಲವ್ ಅಂದರೆ ಒಂಥರ ಚೆನ್ನಾಗಿತ್ತು ಸರ್. ಅಂದರೆ ಆಗಿನ ಲವ್ ಮಾಡೋರು ಅಂದರೆ ಈಗ ತಾಜ್ ಮಹಲ್ ಕಟ್ಟವ್ರೆ, ಈ ಥರ ಸಮಥಿಂಗ್ ಯಾರೋ ಏನೋ ಮಾಡೋರೆ, ಒಳ್ಳೆ ಕೆಲಸ ಮಾಡೋರೆ. ಒಬ್ಬೊಬ್ಬರು ಅದಕ್ಕೋಸ್ಕರ ಅಂತ ತ್ಯಾಗನೇ ಮಾಡೋರೆ. ಸಿಕ್ಕಿಲ್ಲ ಅಂದರೂ ತ್ಯಾಗ ಮಾಡಿ ಬಿಟ್ಟವ್ರೆ, ಅದಕ್ಕೆ ಲವ್ ಅಂತಾರೆ. ಇದಕ್ಕೆ ಮೋಸ್ಟ್ಲಿ ನನಗೆ ಕೇಳಿದ್ರೆ ಲವ್ ಅನ್ನಲ್ಲ, ಇದಕ್ಕೆ ಜಸ್ಟ್ ಟೈಮ್ ಪಾಸ್. ನನಗೂ ಆಯ್ತದೆ, ನಿನಗೂ ಆಯ್ತದೆ. ಟೀನೇಜ್ ಎಂಜಾಯ್ಮೆಂಟ್. ಹೌದು, ಬೇರೆ ಏನಿಲ್ಲ ಅಂತೀರ? ಟೀನೇಜ್ ಎಂಜಾಯ್ಮೆಂಟ್ ಅಂತೀನಿ ಸರ್ ನಾನು ಅಷ್ಟೇ. ಅದು ಇಳಿದ ಮೇಲೇ ಗೊತ್ತಾಗೋದು. ಅದು ಹೇಳಲ್ವಾ, ಕುಡಿದ ಮೇಲೆ ಏನು ಗೊತ್ತಾಗಲ್ಲ, ಕುಡ್ದಾದ ಮೇಲೆ ಗೊತ್ತಾಯ್ತದೆ ಅಂತ. ಆ ಥರ ಅಷ್ಟೇ. ಈಗಿನ ಜನ್ರೇಷನ್ ಹುಡುಗಿರಿಗೆ ಹೇಳೋದ್ರೆ ಏನು ಹೇಳ್ತೀರಾ? ಅಂದರೆ ಈಗ ಒಂದು ಹುಡುಗಿ ಒಂದು ಹುಡುಗ ಇರ್ಬೋದು, ಇಲ್ಲ ಹುಡುಗಿನ ಟ್ರೂ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ತಿಳ್ಕೋದು? ಅಂದರೆ ಅವ್ರ ಕಷ್ಟಕ್ಕೆ ಅವ್ರು ಬಂದಿದ್ದರೆ ಆ್ಯಂಡ್ ಅವ್ರವ್ರಿಗೆ ಒಂಥರ ಇದ್ದಿದ್ರೆ, ಫೀಲ್ ಇದ್ದರೆ ಓಕೆ. ಅವ್ರು ಲವ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹೇಳೋದೇ ಬೇಡ ಅವ್ನಿಗೇನು ಕಷ್ಟ ಆಯ್ತಾ ಇದೆ ಅಂತ. ಲವ್ ಮಾಡಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತಿಗೂ ನಿನ್ನ ಕಾಲ್ ಬ್ಯುಸಿ ಬತ್ತು, ನಾನು ನಿನಗೆ ಮಾತಾಡಲ್ಲ, ನಿನಗೇನೋ ಗೊತ್ತಿಲ್ಲ, ನಿಂದು ಹಂಗೆ ಹಿಂಗೆ ಏನೋ ಒಂದು ರೀಸನ್ ಇರಬೇಕು, ಒಂದು ಫೈಟ್ ಮಾಡಬೇಕು ಅಷ್ಟು, ಹಂಗಂತಾರೆ. ಅಂದರೆ ಸ್ವಲ್ಪ ಜನ ಇದ್ದಾರೆ, ಒಂದು 5%, 100%ಅಲ್ಲಿ 5% ಇದ್ದಾರೆ ಇನ್ನೂ ಟ್ರೂ ಲವ್ ಮಾಡೋರು ಇದ್ದಾರೆ. ಅಂದರೆ ತುಂಬ ಜನ ಅದೇ ಫ್ಯಾಮ್ಲಿಯಿಂದ ಯಾರೋ ಮುರಿದು ಒಳ್ಳೇದಾಗಲ್ವಲ್ಲ. ಒಂದು ರಿಲೇಷನ್ಶಿಪ್ಪಲ್ಲಿ ಹುಡುಗಿಗೆ ಬೆಸ್ಟ್ ಫ್ರೆಂಡ್ ಬೇಕನ್ಸುತ್ತಾ ಬೇಡ ಅಂತ? ಬೇಡ ಅನಿಸುತ್ತೆ ಸರ್. ಈ ಜನ್ರೇಷನಲ್ಲಿ ಬೇಡ ಅನಿಸುತ್ತೆ. ಯಾಕಂದರೆ ಎಲ್ಲೋ ಒಂದು ಲವ್ ಮಾಡ್ತಾರೆ, ಎಲ್ಲೋ ಒಂದು ಮದುವೆ ಆಯ್ತಾರೆ, ಎಲ್ಲೋ ಒಂದು ಕಡೆಯಿಂದ ಗೊತ್ತಾಯ್ತದೆ ಅವ್ರ ಜೀವನ ಹಾಳಾಯ್ತದೆ ಅಂದರೆ ತಕ್ಷಣಕ್ಕೆ ಗೊತ್ತಾಗಲ್ಲ. ಅಂದರೆ ಯಾವತ್ತೂ ನಿಜ ಅಂತೂ ತಪ್ಪಲ್ಲ. ಇವತ್ತಿಲ್ಲ, ಒಬ್ಬ ಬಾಯ್ ಫ್ರೆಂಡ್ ಇದ್ದು ಹುಡುಗಿಗೆ ಇನ್ನೊಬ್ಬ ಫ್ರೆಂಡ್ ಅವಶ್ಯಕತೆ ಇದೆ ಅಂತ 100% ಬೇಡ. ಹಂಗಂತ ಇದ್ದರೆ ಬೇರೆ ಅದಕ್ಕೆ ಲೆವೆಲೇ ಬೇರೆ ಇರ್ತದೆ. ಅದಕ್ಕೆ ಮಾತಾಡೋದೇ ಒಂಥರ ಅಸಹ್ಯ, ಅದು ಒಳ್ಳೆಯದು ಅಲ್ಲ. ಅಂದರೆ ಅವ್ರದ್ದು ಈಗ ಲವ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಲವ್ ಅಲ್ಲಿ ಅವರು ಒಂದಾಗಿರಲಿ, ಇನ್ ಫ್ಯೂಚರ್
ತುಂಬ ಜನ ಈ ಥರವೂ ಇದ್ದಾರೆ. ಅಂದರೆ 10 ಇಯರ್ಸ್ ಇಂದ ಲವ್ ಮಾಡ್ತಾ ಇರ್ತಾರೆ, ಅವ್ರಿಗೆ 10 ಇಯರ್ಸ್ ಇರ್ತದಲ್ಲ ಅವಾಗಿಂದ ಲವ್ ಮಾಡ್ತಾ ಇರ್ತಾರೆ, ಹೆಂಗೆಂಗೋ ಇರ್ತದೆ. ಅಂದರೆ ಲವ್ ಅಂತ ಹೇಳಿದ್ಮೇಲೆ ಲೈಫ್ ಲಾಂಗ್ ಇರಬೇಕು. ಲೈಫ್ ಲಾಂಗ್ ಇಲ್ಲ ಜಸ್ಟ್ ಫ್ಯಾಷನ್ ಥರ. ಈ 2002 ಅಲ್ಲಿ ಈ ಥರ ಆಯಿತು, 2010 ಈ ಥರ ಆಯಿತು, ಫ್ಯಾಷನ್ ಹಿಂಗೆ ಚೇಂಜಸ್ ಆಗುತ್ತೆ, ಆ ಥರ ಫ್ಯಾಷನ್ ಥರ ಬೇಡ. ಇನ್ ಫ್ಯೂಚರ್ ಚೆನ್ನಾಗಿರಬೇಕು, ಅವ್ರವ್ರು ಒಳ್ಳೇದು ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಅಪ್ಪ ಅಮ್ಮನೂ ಬ್ರೋಕ್ ಮಾಡಕೂಡ್ದು. ಒಂದೊಂದು ಟೈಮ್ ಆ ಥರನೂ ಬರ್ತದೆ. ಅಂದರೆ ನಾವು ಲವ್ ಮಾಡೋನು ಸ್ವಲ್ಪ ಯೋಚನೆ ಮಾಡಬೇಕು. ಅಪ್ಪ ಅಮ್ಮನಿಗೆ ಬಿಡ್ತಾಳೆ ಅಂತ ಏನು ಹೇಳಿದ್ಮೇಲೆ ನನಗೂ ಒಂದು ಸತಿ ಬಿಡ್ಬೋದು ಅಂತ ಅದು ಯೋಚನೆ ಮಾಡೋದು ಪ್ರಶ್ನೆ ಅಲ್ವಾ. ಈಗ 20 ವರ್ಷನೋ 18 ವರ್ಷನೋ 25 ವರ್ಷನೋ ಅವರು ಸಾಕಿರ್ತಾರೆ, ಅವ್ರಿಗೆ ಬಿಡೋಕ್ಕೆ ಈ ನೆಸೆಸಿಟಿ ಇರ್ತದೆ. ಅವ್ರಿಗೆ ಬಿಡ್ಬೋದು, ಇವ್ರು ಬಿಟ್ಟರೆ ಎಲ್ಲೋ ಆಗುತ್ತೆ, ನನಗೆ ಬೇರೆ ಕಡೆ ಆಗ್ಬೋದು, ಗೌರ್ಮೆಂಟ್ ಆಫೀಸರ್ ಸಿಗ್ಬೋದು, ಇದರೆಲ್ಲ ತಿಳ್ಕೊಂಡು ಈಗ ಏನು ಇವ್ನ ಲೆವೆಲ್ ಚೆನ್ನಾಗಿಲ್ಲ, ನಾನು ಲೆವೆಲ್ ಇರೋ ಅವಳಿಗೆ ಮಾಡ್ಕೋಬೋದು ಅಂತೆಲ್ಲ ಯೋಚನೆ ಮಾಡ್ಬೋದು. ಹಂಗಂತ ನಾನು ಹೇಳ್ತೀನಿ. ಅರೇಂಜ್ ಮ್ಯಾರೇಜ್ ಬೆಟ್ರು. ಅಪ್ಪ ಅಮ್ಮ ಜೊತೆಯಲ್ಲಿ ಇರಬೇಕಲ್ಲ ಸರ್. ಅದೇ ಒಂದು ಅದು ಹೇಳಲ್ವಾ, ದೇವತೆ ಭೂಮಿ ಮೇಲೆ ಇದ್ದಾರೆ ಅಂದ್ರೇ ಅಪ್ಪ ಅಮ್ಮನೇ. ಅವರಿಂದನೇ ನಾವು ಬಂದಿರೋದು, ಅವರಿಂದನೇ ನಾವು ಬದುಕಬೇಕು. ಈಗ ನಮ್ಮ ಕುಟುಂಬ ಆ್ಯಂಡ್ ನಿಮ್ಮ ವಂಶ ಅಂತ ಹೇಳಿದ್ರು ನಮ್ಮ ಅಪ್ಪ ಅಮ್ಮಯಿಂದನೇ ಬರ್ತದೆ. ಅಂದರೆ ವಿತೌಟ್ ಅಪ್ಪ ಅಮ್ಮಯಿಂದ ನಾವು ಅದಕ್ಕೆ ಬೇರೆ ಒಂದು ಅಂಡರ್ಸ್ಟ್ಯಾಂಡ್ ಹೇಳ್ತಾರೆ, ಆ ಥರ ಇರಬೇಡ್ದಲ್ವ. ಅಪ್ಪ ಅಮ್ಮ ಇಲ್ದಿರ ಒಂಥರ ಅನಾದಿ ಥರ ಇರ್ಬೋದು, ಇಲ್ಲ ಫೀಲಿಂಗ್ ಇಲ್ದಿರ ಜೀವನ ಅದು. ತುಂಬ ಜನ ಇದ್ದಾರೆ ಈಗ ಲವ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅಪ್ಪ ಅಮ್ಮ ಇರಲ್ಲ, ಅವ್ರು ಯಾರಿಗೋ ಇರ್ತಾರೆ, ಅವ್ರ ಅಮ್ಮನಿಗೆ ಏನೋ ಇರ್ತಾರೆ. ಅಂದರೆ ತುಂಬ ಜನ ಅದು ಇಲ್ದಿರೋರಿಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಇಲ್ದಿರೋರಿಗೆ ನಾವು ಕಷ್ಟ ಹೆಂಗೆ ಪಡ್ತಾಯಿದ್ದೀವಿ, ಅಪ್ಪ ಇಲ್ಲ ಅಂದರೆ ಹಿಂಗೆ ಕಷ್ಟ, ಅಮ್ಮ ಇಲ್ಲ ಅಂದರೆ ಹಿಂಗೆ ಕಷ್ಟ ಅಂತ ಅವ್ರಿಗೆ ಗೊತ್ತಿರ್ತದೆ. ಅಂದರೆ ಇದ್ದವ್ರಿಗೆ ಗೊತ್ತಾಗಲ್ಲ.